ಹಾಯ್ ಹಲೋ ನಮಸ್ಕಾರ. ಮಕ್ಕಳಿಗೆ ಫೇವ್ರೇಟ್ ಆಗಿರುವಂತಹ ವೈಟ್ ಸಾಸ್ ಪಾಸ್ತಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪ್ಯಾನ್ಗೆ ಒಂದೆರಡು ಲೋಟದಷ್ಟು ನೀರಿಟ್ಟಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟು ಮತ್ತು ಎಣ್ಣೆನ ಸೇರಿಸಿ ಇಲ್ಲಿ ಅರ್ಧ ಬೌಲಷ್ಟು ಪಾಸ್ತಾನ ಅಂದರೆ ಮಾಕ್ರೋನಿ ಪಾಸ್ತಾನ ಹಾಕಿ ಬಾಯ್ಲ್ ಮಾಡಬೇಕು. ಇದನ್ನ ಬೇಯಿಸ್ಕೋಬೇಕು ನೀಟಾಗಿ. ನೋಡಿ, ಈಗ ಆಲ್ಮೋಸ್ಟ್ ಈಗ ಪಾಸ್ತಾ ಬೆಂದಿದೆ. ಈಗ ಈ ಥರ ಕಟ್ ಮಾಡಿ ನೋಡಬೇಕು. ಈಗ ಈ ಥರ ಕಟ್ಟಾದರೆ ಪಾಸ್ತಾ ಈಗ ಕರೆಕ್ಟಾಗಿ ಬೆಂದಿದೆ ಅಂತ. ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈಗ ಸ್ಟ್ರೈನ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಕೋಲ್ಡ್ ವಾಟರ್ನ ಸೇರಿಸಿದ್ದೀನಿ, ಸ್ವಲ್ಪ ಬೆಂದೋಗೋ ಥರ ಆಗಬಾರ್ದು ಅಂತ. ವೈಟ್ ಸಾಸ್ ಪಾಸ್ತಾನ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸೇರಿಸಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸಿದ್ದೀನಿ. ಮೈದಾ ಹಿಟ್ಟನ್ನ ಸೇರಿಸಿದ ನಂತರ ಇದನ್ನ ಬೆಣ್ಣೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಲೋಟದಷ್ಟು ಹಾಲನ್ನ ಸೇರಿಸಿ ಈ ಥರ ನೀಟಾಗಿ ಗಂಟಿಲ್ತಿರೋ ಥರ ಮಿಕ್ಸರ್ ಸಹಾಯದಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಈ ಥರ ಎಲ್ಲ ಗಂಟೆಲ್ಲ ಹೊಡೆದು ಗಟ್ಟಿ ಆಗ್ತಾ ಬರ್ತದೆ. ನೋಡಿ, ವೈಟ್ ಸಾಸ್ ಕ್ರೀಮಾಗಿ ಬರಬೇಕು ಟೆಕ್ಸ್ಚರಲ್ಲಿ. ನೋಡಿ ಈ ಥರ. ಈಗ ಆಲ್ಮೋಸ್ಟ್ ಈಗ ವೈಟ್ ಸಾಸು ರೆಡಿಯಾಗಿದೆ. ಈಗ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆದರೆ ಸಾಕು. ಮತ್ತು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ, ಯಾಕಂದರೆ ಬೇಯಿಸುವಾಗೂ ಕೂಡ ಸೇರಿಸಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಅರ್ಧ ಆರಿಗ್ಯಾನೋ ಮತ್ತು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸಿದ್ದೀನಿ. ಸೇರಿಸಿದ ನಂತರ ಇಲ್ಲಿ ವೆಜಿಟೇಬಲ್ನ ಸೇರಿಸಿದ್ದೀನಿ. ಸ್ವಲ್ಪ 1-2 ಮಿನಿಟ್ಸ್ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮಕ್ಕಳು ತಿನ್ನಲ್ಲ ಅಂತ. ಹಾಗೆ ಕೂಡ ಸೇರಿಸ್ಬೋದು, ನಿಮ್ಗೆ ಇಷ್ಟ ಆಗಿದ್ದಂತಹ ಕ್ಯಾರೆಟು, ಬೀನ್ಸು, ಮಶ್ರೂಮು, ಕಾರ್ನ್ ಎಲ್ಲ ಸೇರಿಸ್ಬೋದು. ಸೇರಿಸಿದ ನಂತರದಂತಹ ಪಾಸ್ತಾನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಚೀಸ್ನ ಈ ಥರ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಗ್ರೇಟ್ ಮಾಡಿದ ನಂತರ ಇಲ್ಲಿ ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ಹಾಕಿ ಒಂದು 2 ಮಿನಿಟ್ಸಷ್ಟು ಈಗ ಮುಚ್ಚಿಡಬೇಕು. ಅಂದರೆ ಚೀಸ್ ಇದೆಯಲ್ಲ, ಚೀಸ್ ಸ್ವಲ್ಪ ಮೆಲ್ಟ್ ಆಗಲಿ ಅಂತ. ನೋಡಿ, ಈಗ ಆಲ್ಮೋಸ್ಟ್ ಮೆಲ್ಟಾಗಿ ಕ್ರೀಮಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ತುಂಬಾ ಮಕ್ಕಳು ಇಷ್ಟಪಡ್ತಾರೆ, ಯಾಕಂದರೆ ಸ್ಪೈಸಿ ಇರಲ್ವಲ್ಲ. ಅದಕ್ಕೆ ನೀವು ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.